ನಮ್ಮ ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 7 ವರ್ಷಗಳಾಯಿತು. ಅದು ಮೈಸೂರು ವಿಶ್ವವಿದ್ಯಾನಿಲಯದ ಮಂಡ್ಯ ಜಿಲ್ಲಾ ಭಾಗವನ್ನು ವಿಲೀನಗೊಳಿಸಿ 3 ವರ್ಷ ಆಯಿತು. ಈ 7 ವರ್ಷದಲ್ಲಿ ಬಂದಂಥ ಕುಲಪತಿಗಳು ಕಾನೂನನ್ನೇ ರಚನೆ ಮಾಡದೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಪ್ರಭಾರ ಕುಲಪತಿಗಳು ನೇಮಕಾತಿಯೇ ಅಕ್ರಮವಾಗಿರ್ತಕ್ಕಂಥದ್ದು ಮತ್ತು ಈ ಪ್ರಭಾರ ಕುಲಪತಿಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ನಾತಕೋತ್ತರ ಪದವಿಯಲ್ಲಿ ಪದವಿ ತರಗತಿಗಳಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಈ ವಿಷಯಗಳನ್ನು ಕುರಿತು ನಾನು ತಮ್ಮನ್ನು ಕೆಲವು ಆಧಾರ ಸಹಿತವಾದಂಥ ಮಾಹಿತಿಗಳನ್ನು ನೀಡಿ ನಾನು 2 ಮಾತುಗಳನ್ನು ಆಡ್ತೇನೆ. ಇದನ್ನು ನಮ್ಮ ಜಿಲ್ಲೆಯ ಪೋಷಕ ಬಂಧುಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು ಘನ ಸರ್ಕಾರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತಮ್ಮ ಮೂಲಕ ತರುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಒಂದು ಹೊಸ ವಿಶ್ವವಿದ್ಯಾನಿಲಯ ಬಂದ ಕೂಡಲೇ 1 ವರ್ಷದ ಒಳಗಡೆ ತನ್ನ ಕಾರ್ಯಚಟುವಟಿಕೆ ಬಗ್ಗೆ ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಒಂದು ಕಾಯ್ದೆಯನ್ನು ರಚನೆ ಮಾಡಿ, ಅದಕ್ಕೆ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಚ್ಯೂಟ್ಸ್ ಅಂತ ಕರೀತಾರೆ, ರಚನೆ ಮಾಡಿ ಅದಕ್ಕೆ ಘನತೆವೆತ್ತ ರಾಜ್ಯಪಾಲರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು ಆನಂತರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು. ಅದಕ್ಕೆ ಹೊಸದಾಗಿ ಬಂದಂಥ ವಿಶ್ವವಿದ್ಯಾನಿಲಯಕ್ಕೆ 1 ವರ್ಷಗಳ ಕಾಲ ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸಿಕೊಂಡು ನಿಯಮಗಳನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಸರ್ಕಾರದ ಆದೇಶದಲ್ಲಿ ಕಲ್ಪಿಸಿಕೊಟ್ಟಿದೆ. ಆದರೆ ಇಲ್ಲಿ 7 ವರ್ಷ ಆದರೂ ಕೂಡ ಅಂಥದ್ದೊಂದು ಮಂಡ್ಯ ವಿಶ್ವವಿದ್ಯಾನಿಲಯದ ನಿಯಮಾವಳಿಯನ್ನು ರಚನೆ ಮಾಡಲಿಕ್ಕೆ ಯಾವ ಕುಲಪತಿಗಳು ಕೂಡ ಇಲ್ಲಿ ಮಾಡಲೇ ಇಲ್ಲ. ಆದರೂ ಕೂಡ ಬೇರೆ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸ್ಕೊಂಡು ಡಿಗ್ರಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, PhD ಗೈಡ್ಗಳನ್ನು ಕೊಟ್ಟಿದ್ದಾರೆ, ಸಂಶೋಧನಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಇವನ್ನ ಯಾರಾದರೂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರೆ ಇವೆಲ್ಲವೂ ಕೂಡ ಹಸಿಂದು ಆಗ್ತದೆ. ವಿಶ್ವವಿದ್ಯಾನಿಲಯ ತನ್ನದೇ ಆದಂಥ ಸ್ಟ್ಯಾಚ್ಯೂಟನ್ನು ಮಾಡಿಕೊಳ್ಳದೆ ಸರ್ಕಾರದಿಂದ, ರಾಜ್ಯಪಾಲರಿಂದ ಅನುಮೋದನೆ ಪಡೆಯದೆ ಮಾಡಿದರೆ ಇದು ಕಾನೂನು ಬಾಹಿರ ಅಂತ UGC ಸರ್ಕಾರ ವಿಶ್ವವಿದ್ಯಾನಿಲಯದ ಕಾಯ್ದೆನಲ್ಲಿ ಇದೆ. ಈಗ ಇರ್ತಕ್ಕಂಥ ಪ್ರಭಾರ ಕುಲಪತಿಗಳು ಪ್ರೊಫೆಸರ್ ಶಿವಚಿತ್ತಪ್ಪನವರು, ಅವರು ಪ್ರಭಾರ ಕುಲಪತಿಗಳಾಗಿ ನೇಮಕ ಆಗ್ತಾರೆ ರಾಜ್ಯಪಾಲರಿಂದ. ಆದರೆ ಆ ಹಿಂದೆ ಇದ್ದಂಥ ಕುಲಪತಿಗಳಾದಂಥ ಶ್ರೀಯುತ ಪುಟ್ಟರಾಜು ಅವರು, ಮೊದಲನೇ ಕುಲಪತಿಗಳಾಗಿ ಬಂದಂಥ ಪುಟ್ಟರಾಜು ಅವರು ಅವಧಿ ಮುಗಿತ ಕೂಡಲೇ ಪ್ರಭಾರ ಕುಲಪತಿಯಾಗಿ ಪ್ರೊಫೆಸರ್ ಶಿವಚಿತ್ತಪ್ಪನವರು ನೇಮಕ ಮಾಡಿದ್ದಾರೆ. ಶಿವಚಿತ್ತಪ್ಪನವರ ನೇಮಕ ದೊಡ್ಡ ಅಕ್ರಮ. ಹೇಗೆ ಅಂತ ಹೇಳಿದರೆ, ವಿಶ್ವವಿದ್ಯಾನಿಲಯದ ಕಾಯ್ದೆ ಪ್ರಕಾರ ಆ ವಿಶ್ವವಿದ್ಯಾನಿಲಯದಲ್ಲಿ ಯಾರು ಹಿರಿಯ ಪ್ರಾಧ್ಯಾಪಕರಿದ್ದಾರೆ ಮತ್ತು ಡೀನ್ಗಳಲ್ಲಿ ಯಾರು ಹಿರಿಯರಿದ್ದಾರೆ ಅವರನ್ನ ಪ್ರಭಾರ ಕುಲಪತಿಯಾಗಿ ನೇಮಕ ಮಾಡಬೇಕು ಅಂತ ವಿಶ್ವವಿದ್ಯಾನಿಲಯದ ಕಾಯ್ದೆನಲ್ಲೇ ಇದೆ. ಆ ಕಾಯ್ದೆಯನ್ನ ಬದಿಗಿಟ್ಟು ಈ ಒಂದು ಮಾಹಿತಿಯನ್ನ ರಾಜಭವನದ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಯಾರು ಆ ವಿಶ್ವವಿದ್ಯಾನಿಲಯದಲ್ಲಿ ಸೀನಿಯರ್ ಡೀನ್ ಇದ್ದಾರೆ, ಸೀನಿಯರ್ ಪ್ರೊಫೆಸರ್ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ತರಿಸ್ಕೊಂಡು ಪ್ರಭಾರ ಕುಲಪತಿ ನೇಮಕಾತಿಯನ್ನು ಮಾಡತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನುಬದ್ಧವಾದಂಥದ್ದು, ಗವರ್ನರ್ ಕಚೇರಿಯ ಕೆಲಸ.
ಇಲ್ಲಿ ಗವರ್ನರ್ ಕಚೇರಿನಲ್ಲಿ ಏನ್ ಮಾಡ್ತಾರೆ, ಇವರನ್ನ ನೇಮಕ ಮಾಡುವಾಗ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಿಂದ ಯಾವುದೇ ಮಾಹಿತಿಯನ್ನ ಪಡೆಯೋದಿಲ್ಲ. ಇಲ್ಲಿ ಯಾರು ಸೀನಿಯರ್ ಇದ್ದಾರೆ, ಯಾರು ಸೀನಿಯರ್ ಡೀನ್ ಇದ್ದಾರೆ, ಆ ಪಟ್ಟಿ ಕಳಿಸಿ ಪ್ರಭಾರ ಕುಲಪತಿ ನೇಮಕ ಮಾಡಬೇಕು ಅಂತ ಕೊಡೋದೇ ಇಲ್ಲ. ಆದರೆ ಅವರು ನೇರವಾಗಿ ಹಿಂದೆ ಇದ್ದಂತ ಕುಲಪತಿಗಳಾದಂಥ ಪುಟ್ಟರಾಜ್ ಅವರಿಂದ ಒಂದು ಪತ್ರ ಪಡಿತಾರೆ ರಾಜಭವನ. ಅವ್ರು ಪುಟ್ಟರಾಜ್ ಅವರು ಏನ್ ಬರೀತಾರೆ, CDC ಡೈರೆಕ್ಟ್ ಆಗಿರ್ತಕ್ಕಂಥ ಶಿವಚಿತ್ತಪ್ಪನವರು ಅವರು ಹಿರಿಯರು ಅಂತೇಳಿ ತಪ್ಪು ಮಾಹಿತಿಯನ್ನ ರಾಜಭವನಕ್ಕೆ ಕೊಡ್ತಾರೆ. ರಾಜಭವನದ ಅಧಿಕಾರಿಗಳು ಕೆಲವರು ಶಿವಚಿತ್ತಪ್ಪ ಅವ್ರನ್ನ ಪ್ರಭಾರ ಕುಲಪತಿಯಾಗಿ ನೇಮಕ ಮಾಡ್ತಾರೆ. ಇದು ವಿಧೇಯಕ ಕಾಯ್ದೆ ಇದ್ರೂ ವಿಶ್ವವಿದ್ಯಾಲಯದ ಕಾಯ್ದೆನಲ್ಲಿ ರಾಜ್ಯಪಾಲರ ಕಚೇರಿನಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳಿಂದ ಆಗಿರತಕ್ಕಂಥದ್ದು. ಅವರು ಒಂದು ದಿನನೂ ಕೂಡ ಪ್ರೊಫೆಸರ್ ಶಿವಚಿತ್ತಪ್ಪನವರು ಪ್ರಭಾರ ಕುಲಪತಿಯಾಗಿ ಮುಂದುವರಿತಕ್ಕಂಥ ಅರ್ಹತೆಗಳಿಲ್ಲ ಕಾನೂನಲ್ಲಿ. ಅವರು ಜ್ಯೇಷ್ಠತೆ ಪಟ್ಟಿನಲ್ಲಿ ನಾನು ಕೊಟ್ಟಿದ್ದೀನಿ, ಜ್ಯೇಷ್ಠತೆ ಪಟ್ಟಿನಲ್ಲಿ ಅವರು 6ನೇವರು. ಈಗ ಡೀನ್ ಮಾಡಿದ್ದಾರೆ. ಗವರ್ನರ್ ಆಫೀಸಲ್ಲಿ ಇತ್ತೀಚೆಗೆ ಡೀನ್ ಅನ್ನ ಮಾಡಿ ನೀವು ಪಟ್ಟಿ ಕಳಿಸಿ ಅಂತ ಯೂನಿವರ್ಸಿಟಿಗೆ ಕೇಳ್ತಾರೆ. 13/3/2026 ಈಗ ಕೇಳ್ತಾರೆ, ನೀವು ಡೀನ್ ಅನ್ನ ನೇಮಕ ಮಾಡಿ ಡೀನ್ ಪಟ್ಟಿ ಕೊಡಿ ಅಂತ. 31/3/2006 ಡೀನ್ ಪಟ್ಟಿನ ಈಗಿನ ಕುಲ ಸಚಿವರು ಗವರ್ನರ್ ಆಫೀಸಿಗೆ ಸಲ್ಲಿಸ್ತಾರೆ. ಆ ಡೀನ್ ಪಟ್ಟಿನೂ ಕೊಟ್ಟಿದ್ದೀನಿ. ಆ ಡೀನ್ ಪಟ್ಟಿನಲ್ಲಿ ಉಮಾ ಅಂತಕ್ಕಂಥವ್ರು, ಇದೇ ಪ್ರೊಫೆಸರ್ ಶಿವಚಿತ್ತಪ್ಪನವರು ಅರ್ಥಶಾಸ್ತ್ರ ವಿಭಾಗ, ಉಮಾನು ಅರ್ಥಶಾಸ್ತ್ರದ ವಿಭಾಗ. ಅದರಲ್ಲಿ ಉಮಾ ಅವರು ಹಿರಿಯ ಡೀನ್ ಅಂತ ಹೇಳಿ ಪಟ್ಟಿ ಕಳಿಸ್ತಾರೆ. 3 ಜನ ಡೀನ್ ಮಾಡ್ತಾರೆ. ಆರ್ಟ್ಸ್ಗೆ, ಕಾಮರ್ಸ್ಗೆ, ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಮಾಡಬೇಕಾಗಿದ್ದೆ 3 ಜನ ಡೀನು. ಅದರಲ್ಲಿ ಆ ಒಂದು ವಿಭಾಗಕ್ಕೆ ಯಾರ್ಯಾರು ಸೀನಿಯರು ಡೀನ್ ಅಂತ ಮಾಡ್ತಾರೆ. ಆ 3 ಜನದಲ್ಲಿ ಉಮಾ ಅವರು ಪ್ರೊಫೆಸರು ಸೀನಿಯರು ಅಂತಕ್ಕಂಥದ್ದನ್ನ ಗವರ್ನರ್ ಆಫೀಸ್ಗೆ 31/3/2006 ಕಳಿಸ್ತಾರೆ. ಕುಲ ಸಚಿವರು 2026 ಕಳಿಸ್ತಾರೆ. ಆದರೆ ಇವತ್ತವರೆಗೂ ಕೂಡ ಗವರ್ನರ್ ಆಫೀಸಲ್ಲಿ ಈ ನೇಮಕಾತಿನ ರದ್ದು ಮಾಡಲ್ಲ. ಅದಕ್ಕೇನ್ ಮಾಡ್ತಾರೆ, ಪ್ರತಿಯಾಗಿ ಗವರ್ನರ್ ಆಫೀಸಲ್ಲಿ ಈ ಕುಲಪತಿಗಳು ಈ ಪತ್ರ ಓದ್ ಕೂಡಲೇ ಆಕ್ಷೇಪಣೆ ಸಲ್ಲಿಸ್ತಾರೆ. ರಿಜಿಸ್ಟ್ರಾರ್ ಕಳಿಸಿರೋದು ತಪ್ಪು, ನೀವು ಸಿಂಡಿಕೇಟ್ ಅಲ್ಲಿ ನಿರ್ಣಯ ಮಾಡಿ ಅಂತ ಕಳಿಸಿ ಅಂತೇಳಿ ಗವರ್ನರ್ ಆಫೀಸ್ಗೆ ಒಂದು ಪತ್ರ ಬರೀತಾರೆ ಕುಲಪತಿಗಳು. ಮತ್ತೆ ಇಬ್ರು ರಾಜ್ಯಪಾಲರ ಪ್ರತಿನಿಧಿಗಳು ಸಿಂಡಿಕೇಟ್ ಮೆಂಬರ್ ಕೈಲೂ ಪತ್ರ ಬರೆಸ್ತಾರೆ ಒಂದೇ ಡೇಟಲ್ಲಿ. 9/4/2026 ಕುಲಪತಿಗಳು ಇಬ್ರು ರಾಜ್ಯಪಾಲರ ಪ್ರತಿನಿಧಿಗಳಾಗಿ ಸಿಂಡಿಕೇಟ್ ಸದಸ್ಯರು ಪತ್ರ ಬರೀತಾರೆ 9/4/2026. ಇವರು ರಿಜಿಸ್ಟಾರ್ ಮಾಡಿರೋ ತಪ್ಪು ಅಂತ. ಆದರೆ ರಿಜಿಸ್ಟಾರ್ ಮಾಡೋದಕ್ಕೆ ಏನು ಕಾರಣ ಅಂದರೆ, ಗವರ್ನರ್ ಆಫೀಸಿಂದನೇ 13/3/2026 ಪತ್ರದಲ್ಲಿ ಇದೇ ಫಾರ್ಮೆಟ್ ಅಲ್ಲಿ ವಿಶ್ವವಿದ್ಯಾನಿಲಯದ ಕಾಯ್ದೆ 16/2 ಪ್ರಕಾರ ಡೀನ್ಗಳನ್ನ ನೇಮಕ ಮಾಡಿ ಡೀನ್ ಪಟ್ಟಿಯನ್ನ ಕೂಡಲೇ ಸಲ್ಲಿಸಬೇಕು ಅಂತ ಫಾರ್ಮೆಟ್ ಅನ್ನು ಕೂಡ ಗವರ್ನರ್ ಆಫೀಸ್ನವ್ರು ಕೊಟ್ಟಿರ್ತಾರೆ. ಆ ಫಾರ್ಮೆಟ್ ಪ್ರಕಾರನೇ ಕುಲ ಸಚಿವರು 31/3/2026 ರಾಜಭವನಕ್ಕೆ ಕಳಿಸ್ತಾರೆ ಪಟ್ಟಿನ. ಅದರ ಬಗ್ಗೆ ಕುಲಪತಿಗಳು ಇಬ್ರು ಸಿಂಡಿಕೇಟ್ ಮೆಂಬರ್ ಆಕ್ಷೇಪಣೆ ಇರ್ತಾರೆ. ಆಕ್ಷೇಪಣೆ ಪತ್ರ ಹೋಯ್ತಿದ್ದಂಗೆನೆ ಅದೇ ಗವರ್ನರ್ ಆಫೀಸಲ್ಲಿ ಇರೋ ಕೆಲವು ಭ್ರಷ್ಟ ಅಧಿಕಾರಿಗಳು, ನೀವು ಸಿಂಡಿಕೇಟ್ ಅಲ್ಲಿ ಇಟ್ಟು ಡೆಲಿಬ್ರೇಟ್ ಆಗಿ ಡಿಸ್ಕಷನ್ ಮಾಡಿ ಈ ಪಟ್ಟಿನ ನೀವು ಕಳಿಸಿ ಮತ್ತೊಮ್ಮೆ ಅಂತೇಳಿ ಕುಲ ಸಚಿವರಿಗೆ ಬರೆಯಲ್ಲ ಈ ಪತ್ರನ, ಕುಲಪತಿಗಳಿಗೆ ಬರೀತಾರೆ ಪತ್ರನ ರಾಜಭವನದಿಂದ. ಇದು ಈ ನೇಮಕಾತಿನ ರದ್ದುಪಡಿಸುವಂಥದ್ದನ್ನ ತಡೆಗಟ್ಟಬೇಕು. ಅದಕ್ಕೆ ಹುನ್ನಾರ ಮಾಡಿರ್ತಕ್ಕಂಥದ್ದು ರಾಜಭವನದಲ್ಲಿ ಕೆಲವು ಭ್ರಷ್ಟಾಧಿಕಾರಿಗಳು. ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ರಾಜಭವನದಿಂದ ನೇಮಕಗೊಂಡಿರ್ತಕ್ಕಂಥ ಇಬ್ರು ಸಿಂಡಿಕೇಟ್ ಮೆಂಬರು ಇದರಲ್ಲಿ ಬಹಳ ಸಾಮೀಲಾಗಿ ಕೆಲಸ ಮಾಡ್ತಾ ಇರೋರು. ಆದ್ರೆ ಇದ್ರ ಬಗ್ಗೆ ನಾನು ಇವೆಲ್ಲ ಮಾಹಿತಿಯನ್ನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸ್ಬೋದು. ಇದೆಲ್ಲದರ ವಿಚಾರದ ಬಗ್ಗೆ ನಾನು ಕಳೆದ 7 ತಿಂಗಳಿಂದ ಸತತವಾಗಿ 6 ಪತ್ರ ಬರೀತೀನಿ. ನಾನು
ಪ್ರೊಫೆಸರ್ ಶಿವಚಿತ್ರಪ್ಪನವ್ರ ಅಕ್ರಮ ನೇಮಕಾತಿ ಬಗ್ಗೆ ಮತ್ತು ಇಲ್ಲಿ 11 ಜನ ಪ್ರೊಫೆಸರು ಮೈಸೂರು ಯೂನಿವರ್ಸಿಟಿಯಿಂದ ನೇಮಕಗೊಂಡವರು, ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿರೋರು. 11 ಜನದಲ್ಲಿ 7 ಮಂದಿಗೆ 1 ಗಂಟೆನೂ ಕೂಡ ಕೆಲಸ ಇಲ್ಲ, ಕಾರ್ಯಭಾರ ಇಲ್ಲ. ಅವರಿಗೆ ತಿಂಗಳಿಗೆ 3 ಲಕ್ಷ ಸ್ಯಾಲ್ರಿ. ಕಾರಣ ಯಾಕೆಂದ್ರೆ PG ಸೆಂಟ್ರಲ್ಲಿ 12 PG ಸೆಂಟರ್ ಇದೆ, PG ಕೋರ್ಸ್ 12 PG ಕೋರ್ಸಲ್ಲಿ 9 PG ಕೋರ್ಸ್ ವಿದ್ಯಾರ್ಥಿಗಳಿಂದನೇ ಮುಚ್ಚೋದ್ವು. ಈ 1 ವರ್ಷದಲ್ಲಿ 12 ಕೋರ್ಸಲ್ಲಿ 9 ಕೋರ್ಸು ವಿದ್ಯಾರ್ಥಿಗಳಿಂದನೇ ಮುಚ್ಚೋಯ್ತು. ಅವ್ರಿಗೆ ₹1 ಗಂಟೆ ಕಾರ್ಯಭಾರನೂ ಇಲ್ಲ. ಅವರನ್ನು ನಾವು ವಾಪಸ್ ಅವ್ರು ಬರ್ಕೊಂಡಿದ್ದಾರೆ, ನಾವು ಮೂಲ ವಿಶ್ವವಿದ್ಯಾನಿಲಯ ನೇಮಕಾತಿಗೊಂಡಿರೋದು ನಾವು ಮೈಸೂರು ಯೂನಿವರ್ಸಿಟಿಗೆ ಹೋಗ್ತೀವಿ ಅಂತ. ಅವ್ರಿಗೆ ಒಂದು ಆಪ್ಷನ್ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಇದೇ ಪ್ರಭಾರ ಕುಲಪತಿಯಾಗಿರ್ತಕ್ಕಂಥ ಶಿವಚಿತ್ತಪ್ಪನವರು ಕೂಡ ನಾನು ಮೈಸೂರು ಯೂನಿವರ್ಸಿಟಿಗೆ ವಾಪಸ್ ಹೋಗ್ತೀನಿ ಅಂತೇಳಿ ಇವರು ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಈ ಕಾರ್ಯಭಾರ ಇಲ್ಲದೆ ಇರತಕ್ಕಂಥವ್ರನ್ನ ಸುಮಾರು 2 ವರ್ಷದಿಂದ ಅವ್ರನ್ನ ವಾಪಸ್ ಕಳಿಸ್ತೂ ಇಲ್ಲ, ಅವ್ರಿಗೆ ಕೆಲಸನೂ ತೋರಿಸ್ತಾ ಇಲ್ಲ. ಇದರ ಬಗ್ಗೆ ಕೂಡ ನೀವು ಗಂಭೀರವಾಗಿ ಪರಿಗಣಿಸಿ ಎಲ್ಲ ದಾಖಲೆಗಳನ್ನು ಅವರನ್ನು ವಾಪಸ್ ಕಳಿಸ್ತಿರೋ ಇಲ್ಲೇ ಉಳಿಸ್ತಿರೋ ನಿರ್ಧಾರ ಮಾಡಬೇಕು ಅಂತೇಳಿ ನಾನು 6 ಪತ್ರದನ್ನೇ ಬರೆದಿದ್ದೀನಿ. ಪ್ರೊಫೆಸರ್ ಶಿವಚಿತ್ತಪ್ಪನವರ ನೇಮಕಾತಿ ಅಕ್ರಮ ಆಗಿದೆ. ಜ್ಯೇಷ್ಠತಾ ಪಟ್ಟಿಲಿ ಅವರು 6ನೇವರು. ನೀವು ಇಡಿಯಿಂದ ಸರಿಯಾದ ಮಾಹಿತಿ ತಗೊಳ್ಳೋದನ್ನೇ ರಾಜಭವನದಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಇವರ ಪ್ರಭಾರ ಕುಲಪತಿಗಳನ್ನಾಗಿ ಮಾಡಿದ್ದಾರೆ. ಈ ಪ್ರಭಾರ ಕುಲಪತಿ ನೇಮಕಾತಿ ರದ್ದು ಮಾಡಬೇಕು ಅಂತ ಹೇಳಿ ಘನ ಸರ್ಕಾರಕ್ಕೂ ಕೂಡ ನಾನು 6 ಪತ್ರ ಬರೆದಿದ್ದೀನಿ 6 ತಿಂಗಳಿಂದ. ಅದ್ರ ಮಾಹಿತಿನ ನಾನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸ್ಬೋದು. ಇದುವರೆಗೂ ಕೂಡ ಯಾವುದೇ ಕ್ರಮ ಸರ್ಕಾರದಿಂದ ಆಗಿಲ್ಲ, ರಾಜ್ಯಪಾಲರಿಂದ ಆಗಿಲ್ಲ. ಈಗ ಪ್ರೊಫೆಸರ್ ಶಿವಚಿತ್ತಪ್ಪನವ್ರು ಬಂದ ಮೇಲೆ ನೋಡಿ, ಇಂದಿನ ಕುಲಪತಿಗಳು ಪುಟ್ಟರಾಜು ಅವರು ಅದು ಇದು ಸಣ್ಣ ಪುಟ್ಟ ಕುರಿಕೊಂಡು ಪರಿಕೊಂಡು ಏನೂ ಮಾಡದೇನೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಂಗೆ ಹೊಟ್ಟೋದ್ರು. ಹೋಗುವಾಗ ಶಿವಚಿತ್ತಪ್ಪನವ್ರಿಗೆ ಕಾನೂನು ಬಾಹಿರವಾಗಿ ಒಂದು ಪತ್ರ ಕೊಟ್ಬಿಟ್ಟು ಗವರ್ನರ್ ಆಫೀಸ್ಗೆ ಮೆತ್ತು ಹೊಟ್ಟೋದ್ರು. ಏನೂ ಡೆವಲಪ್ ಮಾಡಲಿಲ್ಲ, ಯೂನಿವರ್ಸಿಟಿ ಬಗ್ಗೆ ಏನೂ ಆಕ್ಟಿವ್ ಮಾಡಲಿಲ್ಲ, ಒಂದು ಕಾಯ್ದೆ ಮಾಡೋಕ್ಕಾಗಲಿಲ್ಲ ಇಂದಿನ ಕುಲಪತಿಗಳು. ಮೊದಲು ಪ್ರಾರಂಭದಲ್ಲಿ ಸ್ಪೆಷಲ್ ಆಫೀಸರ್ ನೇಮಕ ಮಾಡಿದರು. ಆ ಸ್ಪೆಷಲ್ ಆಫೀಸರು ಅವರ ಅವಧಿನಲ್ಲೇ ಸಸ್ಪೆಂಡ್ ಆದರು. ಮಾಡಬಾರ್ದ ಆರೋಪಗಳನ್ನು ಒತ್ಕೊಂಡು ಸ್ಪೆಷಲ್ ಆಫೀಸರ್ ಸಸ್ಪೆಂಡ್ ಆದರು. ಮೊದಲನೇ ಕುಲಪತಿಗಳು ಏನು ಮಾಡದೆ ನಿರ್ಲಿಪ್ತವಾಗಿ ಹೋದರು. ಇವರು ಪ್ರಭಾರ ಕುಲಪತಿಗಳು, 2ನೇ ಕುಲಪತಿಗಳು ಪ್ರಭಾರ ಕುಲಪತಿಗಳು. ಇವರು ಬಂದ ಮೇಲೆ ಮೊಟ್ಟ ಮೊದಲಿಗೆ ಕಾಸಿಲ್ಲ, 1 ಪೈಸಾ ಹಣ ಇಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು, ತಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಂತರ ಮಕ್ಕಳು ಯಾರೂ ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಓದೋದಿಲ್ಲ, ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಖಾಸಗಿ ಕಾಲೇಜ್ಗಳಲ್ಲಿ ಓದ್ತಾರೆ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು. ಇವತ್ತು ಈ ಬಡ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ 3 ಕೋಟಿ ರೂಪಾಯಿನ ಆರ್ಚ್ ಕಟ್ಟಿದ್ದಾರೆ. ನೀವೆಲ್ಲ ವೀಕ್ಷಣೆ ಮಾಡ್ಬೋದು, ಎಲ್ಲರೂ ನೋಡ್ಬೋದದ. ಅದಕ್ಕೆ 3 ಕೋಟಿ ವೆಚ್ಚ ಆಗ್ತದ. ಆ 3 ಕೋಟಿನೂ ಕೂಡ ಬಡ ವಿದ್ಯಾರ್ಥಿಗಳ ಹಣದಿಂದ ಕೊಟ್ಟಿರೋದು, ಪಾವತಿ ಮಾಡಿರೋದು ಇವರು. ಆ 3 ಕೋಟಿ ಆರ್ಚ್. ಅದೇ ಬಿಲ್ಡಿಂಗ್ ಒಳಗಡೆ ನೀವು ಹೋಗಿ ನೋಡಿ, ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಟಾಯ್ಲೆಟು, ಶುಚಿತ್ವ ಇರ್ತಕ್ಕಂಥ ಒಂದು ಟಾಯ್ಲೆಟ್ ಇದೆಯಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ? ಆದರೆ ಕುಲಪತಿಗಳ ಕಚೇರಿ ಹೆಂಗಿದೆ ನೋಡಿ, ಎಷ್ಟು ಐಷಾರಾಮಿ ಕಚೇರಿ. 4 VC, 4 ಇದಿದೆ, 4 ಮೂಲೆಯಲ್ಲೂ AC ಇದೆ. ನೀವು ಯಾವ ವೈಸ್ ಚಾನ್ಸಲರು, ಚೀಫ್ ಮಿನಿಸ್ಟರ್ ಕಚೇರಿನಲ್ಲೂ ಇಲ್ಲ ಆ ಥರ. ಆಗ ಒಂದು ಕಮಾನ್ ಗೋಪುರ ಕಟ್ಟಿಸಿದ್ದಾರೆ, ಅದು 3 ಕೋಟಿ ಆಗ್ತದೆ ಯೋಜನೆ. ಮತ್ತು 2ನೇದಾಗಿ ಕಂಪ್ಯೂಟರ್ ಅಕ್ಸೆಸರೀಸ್ ಅಂತ. ಕಂಪ್ಯೂಟರ್ ಅಕ್ಸೆಸರೀಸ್ ಅಂದರೆ ಕಂಪ್ಯೂಟರ್ ಖರೀದಿ ಮಾಡಿದ್ರೆ ಗೊತ್ತಾಯ್ತದೆ. ಕಂಪ್ಯೂಟರ್ ಬಿಡಿಭಾಗಿಗಳು ಅಂತ ಹೇಳಿ ಖರ್ಚು ಮಾಡಿ ತಗೊಂಬಂದ್ಬಿಟ್ಟು ಒಂದು ಗೋಡನಲ್ಲಿ ಡಂಪ್ ಮಾಡೋರೆ. ಅವೆಲ್ಲ ಉಪಯೋಗಕ್ಕೆ ಬರ್ತದೋ ಇಲ್ವೋ? ಕಂಪ್ಯೂಟರ್ ಬಿಡಿಭಾಗಗಳು ಸುಮಾರು ಒಂದು ಗೋಡನಲ್ಲಿ ಹಾಕಿದ್ದಾರೆ. ಅದು ಮೌಲ್ಯ ಗೊತ್ತಾಗ್ತಾ ಇಲ್ಲ, ಎಷ್ಟು ಲಕ್ಷದ್ದು ಮಾಡಿದಾರೋ ಏನೋ. ಕಂಪ್ಯೂಟರ್ ಖರೀದಿ ಮಾಡಲಿಲ್ಲ ಅವರು, ಬಿಡಿಭಾಗಗಳು ಖರೀದಿ ಮಾಡಿ ಒಂದು ಕಡೆ ಡಂಪ್ ಮಾಡಿದ್ದಾರೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಆಪಲ್ ಕಂಪ್ಯೂಟರ್ ಲ್ಯಾಬ್ ಅನ್ನೋದು ಇವತ್ತು
ಒಂದೊಂದು ಕಾಲೇಜಲ್ಲೂ ಇದೆ. ಆಪಲ್ ಅಂದರೆ ಅದು ಕಂಪ್ಯೂಟರ್ ಕಂಪ್ನಿ ಹೆಸರು, ಅದು 25 ಕಂಪ್ಯೂಟರ್. ಆಪಲ್ ಕಂಪ್ಯೂಟ್ರು ಇಲ್ಲ ಅದೇ ಅಂತ ಹೇಳ್ತಾರಲ್ಲ, ನೀವು ಇವತ್ತು ಬೇಡ ಯಾವತ್ತಾರು ಹೋಗಿ ನೀವು ಇವತ್ತವರೆಗೂ ಕೂಡ ಆ ಆಫೀಸ್ ಒಳಗಡೆ ಬಾಗಿಲು ತೆಗೆದು ಯಾರು ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದನ್ನು ಉಪಯೋಗಿಸ್ಕೊತಾ ಇದ್ದಾರಾ ಅನ್ನೋದನ್ನು ನೀವು ಸ್ವಲ್ಪ ಹೇಳಿ. ಬೀಗ ಹಾಕ್ಬಿಡಗವ್ರೆ, ಸಂಬಂಧಪಟ್ಟ ಟೀಚರೇ ಎಲ್ಲ ಬೀಗ ಹಾಕೊಂಡಿರೋದು, ಅದು ಉಪಯೋಗಿಸೋಕೆ ಬರಲ್ವಲ್ಲ ಅಲ್ಲಿರೋರಿಗೆ, ಹೇಳ್ಕೊಡೋಕೆ ಬರ್ತದೆ ಒಂದು. ಮತ್ತು ಮೂರನೇದಾಗಿ ಸರ್ MBA MCA ಕೋರ್ಸೇ ಪ್ರಾರಂಭ ಮಾಡಿಲ್ಲ ಮಂಡ್ಯ ಯೂನಿವರ್ಸಿಟಿಲಿ. MCA MBA ಕೋರ್ಸ್ನೇ ಪ್ರಾರಂಭ ಮಾಡಿಲ್ಲ ಸರ್. ಒಂದು ವರ್ಷದಿಂದನೇ MBA MCA ಕೋರ್ಸ್ಗಿಂತ 22 ಲಕ್ಷ ರೂಪಾಯಿನ ಪುಸ್ತಕ ಖರೀದಿ ಮಾಡಿದ್ದಾರೆ. ಒಂದು ವರ್ಷದ ಹಿಂದೆ 22 ಲಕ್ಷ ರೂಪಾಯಿನ ಪುಸ್ತಕ ಖರೀದಿ ಮಾಡಿದ್ದಾರೆ. MBA MCA ಕೋರ್ಸು ಇನ್ನೂ ಪ್ರಾರಂಭನೇ ಆಗಿಲ್ಲ, ಒಬ್ಬ ವಿದ್ಯಾರ್ಥಿನೂ ಇಲ್ಲ ಅಲ್ಲಿ, ತಂದು ಡಂಪ್ ಮಾಡಿದ್ದಾರೆ. ಅದು ನೀವು ನೋಡ್ಬೋದು. MBAಗೋಸ್ಕರ MCAಗೋಸ್ಕರ ಅಂತ ಖರೀದಿ ಮಾಡಿರೋದು ಅದು. ಆಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೆ 40 ಲಕ್ಷ ರೂಪಾಯಿನ ಪುಸ್ತಕ ಖರೀದಿ ಮಾಡಿದ್ದಾರೆ. 40 ಲಕ್ಷ ರೂಪಾಯಿನ ಪುಸ್ತಕ ಖರೀದಿ ಮಾಡಿದ್ದಾರೆ. ಯಾವ ರೀತಿ ಪುಸ್ತಕ ಖರೀದಿ ಮಾಡೋದಂದರೆ, ಪ್ರೊಫೆಸರ್ ಶಿವಚಿತ್ತಪ್ಪನವರು ಪುಸ್ತಕ ಖರೀದಿ ಮಾಡೋದ್ರ ಬಗ್ಗೆ, ಮಾರಾಟ ಮಾಡೋದ್ರ ಬಗ್ಗೆ ಭಾಳ ನಿಸ್ಸೀಮರು. ಯಾಕೆಂದ್ರೆ ಅವರು ಮೈಸೂರು ವಿಶ್ವವಿದ್ಯಾಲಯ ಇದ್ದವರು. ಅವರು ಅಧ್ಯಾಪಕರು ಆದ ಕೂಡಲೇ ಪುಸ್ತಕಗಳನ್ನು ಬರೆಯೋದು, ಪುಸ್ತಕಗಳನ್ನು ಎಲ್ಲ ರಾಜ್ಯದ ವಿಶ್ವವಿದ್ಯಾನಿಲಯ ಲೈಬ್ರರಿಗೆ ಹಾಕ್ಸೋದು, ಮಾರಾಟ ಮಾಡೋದು, ಇದರಲ್ಲಿ ಭಾಳ ಪರಿಣಿತರಾದವರು ಅವರು. ಅವ್ರೇನು ಮಾಡಿದರು, ಒಂದು ಪುಸ್ತಕಕ್ಕೆ 170 ರೂಪಾಯಿ ಅಂತ ಬೆಲೆ ಇದ್ದರೆ 25% ಡಿಸ್ಕೌಂಟ್ ಇದ್ದೇ ಇರುತ್ತೆ ನಾವು ತಗೊಳ್ಳುವಾಗ. ಆದರೆ ಇವರು 170 ರೂಪಾಯಿನ 1700 ರೂಪಾಯಿ ಮಾಡಿಬಿಟ್ಟು 170 ರೂಪಾಯಿಗೆ ಡಿಸ್ಕೌಂಟು ತಗೋತಾರೆ, 1700 ರೂಪಾಯಿ ಇದನ್ನು ತಗೋತಾರೆ. ಆ ಪ್ರತಿ ಪುಸ್ತಕದ ಮೇಲೆ ಒಂದು ಬೇರೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ನೋಡಿ, ಇವ್ರು ಖರೀದಿ ಮಾಡಿರೋ ಮೇಲೆ. ಅದು ಮುಖ ಬೆಲೆನೇ ಬೇರೆ ಸ್ಟಿಕ್ಕರಲ್ಲೇ ಬೇರೆ ದರ ಇರ್ತದೆ. 60 ಲಕ್ಷ ರೂಪಾಯಿಂದು ಪುಸ್ತಕನ ಇವ್ರು ಬಂದ ಮೇಲೆ ಖರೀದಿ ಮಾಡಿದ್ದಾರೆ. ಈಗ 1 ವರ್ಷ ಆಗಿಲ್ಲ ಇನ್ನೂ. ಇವ್ರು ಬಂದ ಮೇಲೆ ಪ್ರಭಾರ್ ಕುಲಪತಿಗಳು ಈ ಅಕ್ಸೆಸರಿ ಖರೀದಿ ಮಾಡಿರೋದು ಎಷ್ಟು ಲಕ್ಷದ ಮಾಡಿದಾರೋ ಅದು ಗೊತ್ತಿಲ್ಲ ಮಾಹಿತಿ. ಕಂಪ್ಯೂಟರ್ ಅಕ್ಸೆಸರಿ ವಿದ್ಯಾರ್ಥಿಗಳಿಗೆ ಆನಂತರ ಏನು ಮಾಡ್ತಾರೆ, ಕಂಪ್ಯೂಟರ್ ಖರೀದಿ. ಆಮೇಲೆ ಹೊಸ ವಿಶ್ವವಿದ್ಯಾನಿಲಯ ಅಂತೇಳಿ ಆ ಹಿಂದೆ ಪುಟ್ಟರಾಜ್ ಅವರು ಇದ್ದಾಗಲೂ ಖರೀದಿ ಮಾಡಿದರು 5 ಕೋಟಿ ರೂಪಾಯಿಂದ ಫರ್ನಿಚರ್ಸ್ನ. 5 ಕೋಟಿ ರೂಪಾಯಿನ ಫರ್ನಿಚರ್ಸು ಪುಟ್ಟರಾಜ್ ಅವರು ಅವಧಿನಲ್ಲಿ ಮಾಡಿದ್ದು. ಅದನ್ನು ಏನು ಮಾಡಿಬಿಟ್ರು, ಸರ್ಕಾರ ಅವರಿಬ್ಬರು ಕೂಡ ಅಡ್ಜಸ್ಟ್ ಆಗಿ ಖರೀದಿ ಮಾಡಿದ್ರು 5 ಕೋಟಿದ. ಶಿವಚಿತ್ತಪ್ಪನವ್ರು ಬಂದ ಮೇಲೆ ನಾನು ಸ್ವಲ್ಪ ಮಾಡಬೇಕಲ್ವಾ ಅಂತೇಳಿ ಅಗತ್ಯ ಇಲ್ಲದೆ ಇದ್ರೂ ಆ ಬೆಂಚು ಆ ಟೇಬಲ್ ಕುರ್ಚಿಗಳನ್ನ ಅಗತ್ಯ ಇಲ್ಲದೆ ಇದ್ರೂ ಖರೀದಿ ಮಾಡಿ ಅಲ್ಲೇ ಒಂದು ಕಡೆ ಡಂಪ್ ಮಾಡಿದ್ದಾರೆ. ನೀವು ಹೋದ್ರೆ ಅಲ್ಲೇ ಫೋಟೋ ತೆಗಿಬೋದು. ಇವೆಲ್ಲ ಹೆಂಗೆ ಕಾರಿಡಾರಲ್ಲಿ ಬಿಸಾಡಿದ್ದಾರೆ. ಆ ಇಟ್ಕೊಳ್ಳೋಕೆ ಜಾಗಿಲ್ಲ, ಆ ಕೂತ್ಕೊಳ್ಳೋರು ಇಲ್ಲ ಅಲ್ಲಿ. ಗೊತ್ತಿಲ್ಲ ಅದು ಖರೀದಿ ಅಂತೂ ಮಾಡಿದ. ನಾನು ಹೇಳ್ತೀನಿ ಗುರುಗಳೇ, ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು ಇವತ್ತು. ಖರೀದಿ ಮಾಡೋರೆ. ಆಮೇಲೆ ಬೆಂಚು ಕುರ್ಚಿ ಖರೀದಿ ಮಾಡಿದ್ದಾರೆ. ಆಮೇಲೆ ಟೆಂಡರು, ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಹೊರಗುತ್ತಿಗೆಯಿಂದ ನೇಮಕ ಮಾಡಿ ಅಂತ ಇಲಾಖೆ ಅನುಮತಿ ಕೊಟ್ಟಿರುತ್ತೆ. ಕಾವಲುಗಾರರು, ಇವರು ಅಟೆಂಡ್ರು, ಪಿವನು, ಇವ್ರನ್ನ ಯಾರು ನೀವು ಮಾಡ್ಕೊಳ್ಳಿ ಅಂತ ಅವ್ರನ್ನ ನೇಮಕ ಮಾಡ್ಕೊಂಡವ್ರೆ. ಇಲ್ಲಿ 20 ಮಂದಿ ಕೆಲಸ ಮಾಡ್ತಾ ಇದ್ರೆ 50 ಮಂದಿ ಹೆಸರಲ್ಲಿ ಆ ಟೆಂಡರ್ದಾರರಿಗೆ ದುಡ್ಡು ಕೊಟ್ಬಿಟ್ಟು ಇವ್ರು ಇಸ್ಕೋತಾರೆ. ಕೆಲಸ ಮಾಡೋರು 20 ಮಂದಿ. ಆದರೆ ಇದನ್ನು ಪಾರದರ್ಶಕ ನಿಯಮ ಇದೆ, ಟೆಂಡರ್ ಮಾಡಿಯೇ ತಗೋಬೇಕು ಅಂತ. ಇವತ್ತವರೆಗೂ ಕೂಡ ಇವರು ಇದನ್ನು ಟೆಂಡರ್ ಮಾಡಲಿಲ್ಲ. ಯಾರಿಗೋ ಒಬ್ಬರಿಗೆ ನೇಮಕ ಮಾಡಿದ್ರು, ಅವ್ರ ತವೇ ಟೆಂಡರ್ ಅಂತ ಇಟ್ಕೊಂಡು ಇವತ್ತು ಇದನ್ನು ಕೂಡ, ಇದು ವಿಶ್ವವಿದ್ಯಾನಿಲಯಗಳು ಭಾಳ ವರ್ಷ ಆಗೋಯ್ತು. ಈಗ 50 ಜನ ಕೆಲಸ ಮಾಡ್ತಿದ್ರು, 100 ಜನ ಕೆಲಸ ಮಾಡ್ತಾವ್ರೆ ಅಂತ ತೋರಿಸಿ ಅದನ್ನು ಇವ್ರು ಬಂದ ಮೇಲೆ ಶುರು ಮಾಡೋರು. ಇಲ್ಲಿ
ಗೊತ್ತಿಲ್ಲ, ಅದು ಪಾವತಿ ಮಾಡ್ತಾರೆ ಅವರು. ಈಗ ಕೆಲಸ ಮಾಡೋರು ಒರಿಜಿನಲ್ 20 ಮಂದಿ ಬ್ರದರು ಅನ್ಕೊಳ್ಳಿ, ಅಂಜಾದು ಇವ್ರು 50 ಮಂದಿ ಹೆಸರಲ್ಲಿ 50 ಮಂದಿ ಕೆಲಸ ಮಾಡೋರು ಅಂತ ತಕ್ಕೋತಾರೆ. ಈಗ ಈ ತನಿಖೆನಲ್ಲಿ ಎಲ್ಲ ಬರ್ತದೆ ಒಂದು. ಮತ್ತೆ ಇದು ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಶೈಕ್ಷಣಿಕವಾದಂಥ ಬಹಳ ಮಹತ್ವಪೂರ್ಣವಾದಂಥ ಸಂಗತಿ ಇದೆ. ಯಾವುದೇ ಹೊಸ ವಿಶ್ವವಿದ್ಯಾನಿಲಯಗಳು 1 ವರ್ಷದ ಒಳಗಡೆ ಅವ್ರದ್ದೇ ಆದಂಥ ಕಾಯ್ದೆನ ಮಾಡಿಕೊಂಡು ಅವರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು ಅಂತ ಇದ್ದರೂ ಕೂಡ ಯಾವುದೇ ಕಾಯ್ದೆನ ರಚನೆ ಮಾಡ್ದೇ ಇವರು PhD PG ಸೆಂಟರ್ಗಳನ್ನು, ಸಂಶೋಧನಾ ಕೇಂದ್ರಗಳನ್ನು ಕೊಡ್ತಾ ಇದ್ದಾರೆ. ಸಂಶೋಧನಾ ಕೇಂದ್ರಗಳನ್ನ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ, ಇವತ್ತು DPAL ಅಂತ ಒಂದು ಕಾಲೇಜ್ ಇದೆ KRS ರೋಡಲ್ಲಿ, ಇಲ್ವಾಲ್ದ ಹತ್ರ. ಆ DPAL ಅಲ್ಲಿ M.Com ಪ್ರಾರಂಭ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ. ಅಲ್ಲಿ 7 ಜನ ವಿದ್ಯಾರ್ಥಿಗಳಿರೋದು. ಅದನ್ನ ಸಂಶೋಧನಾ ಕೇಂದ್ರ ಅಂತ ಮಾಡಿ ಅಲ್ಲಿ 7 ಜನಕ್ಕೆ PhD ಮಾಡಲಿಕ್ಕೆ ಗೈಡ್ಶಿಪ್ನು ಕೊಟ್ಟಿದ್ದಾರೆ. ಆದರೆ ಅದು ವಿಶ್ವವಿದ್ಯಾನಿಲಯದ ಕಾಯ್ದೆ ಪ್ರಕಾರ, UGC ನಿಯಮದ ಪ್ರಕಾರ ಅಲ್ಲಿಗೆ ಸಂಶೋಧನಾ ಕೇಂದ್ರನೂ ಕೂಡ ಕೊಡಲಿಕ್ಕೆ ಅರ್ಹತೆ ಇಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ಗೈಡ್ಶಿಪ್ ಕೊಡಲಿಕ್ಕೂ ಕೂಡ ಅರ್ಹತೆ ಇಲ್ಲ. ಹೇಳ್ತಿ ಇದು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಕಾಲೇಜುಗಳಿಗೂ ಕೂಡ ಇವರು ಸಂಶೋಧನಾ ಕೇಂದ್ರಗಳನ್ನು 5-6 ಕಡೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಆ ಸಂಶೋಧನಾ ಕೇಂದ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಹತೆ ಇಲ್ಲ UGC ನಿಯಮದ ಪ್ರಕಾರ. ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರ ಒತ್ತಾಯಕ್ಕೆ ಇವರೆಲ್ಲರೂ ಕೂಡ ಇವತ್ತು ಗೈಡ್ಶಿಪ್ ಪಡ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥವ್ರು ಈ ಒಂದು ಸಂಶೋಧನಾ ಕೇಂದ್ರಗಳನ್ನು ಅರ್ಜಿ ಕೊಟ್ಟವ್ರಿಗೆಲ್ರಿಗೂ ಕೊಡ್ತಾ ಇದ್ದಾರೆ. ಒಂದು. ಎರಡನೇದು ಗೈಡ್ಶಿಪ್ ಅಂತ ಕೊಡ್ತಾರೆ, ಮಾರ್ಗದರ್ಶಕರು, PhD ಬೋಧಕರಿಗೆ PhD ಮಾರ್ಗದರ್ಶಕರು ಅಂತ. ಅದು ಅನೇಕ ನಿಯಮಗಳು ಹೇಳ್ತದೆ. PG ಕೋರ್ಸ್ ಇರಬೇಕು, ಆ PG ಕೋರ್ಸ್ಗೆ ಕನಿಷ್ಠ 5 ವರ್ಷ ಅವರು ಟೀಚ್ ಮಾಡ್ತಾ ಇರಬೇಕು. ಮತ್ತು ಅವ್ರದ್ದು ಪಬ್ಲಿಕೇಶನ್ಸ್ ಇರಬೇಕು, ರೀಸೆಂಟಾಗಿ ಸಂಶೋಧನೆಯಲ್ಲಿ ನಿರಂತರವಾಗಿ ಇತ್ತೀಚೆಗೆ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಇರಬೇಕು. ಅವರು ಪೇಪರ್ ಪಬ್ಲಿಕೇಶನ್ಸ್ ಇರಬೇಕು. ಅಂಥವ್ರಿಗೆ ಮಾತ್ರ ಗೈಡ್ಶಿಪ್ ಕೊಡಬೇಕು ಅಂತ ನಿಯಮ ಹೇಳುತ್ತೆ ಕರೆಕ್ಟಾಗಿ. ಇಲ್ಲಿ PG ಕೋರ್ಸ್ ಪ್ರಾರಂಭ ಆಗಿ 1 ವರ್ಷನೂ ಆಗಿಲ್ಲ, ಆ PG ಕೋರ್ಸ್ ಪಾಠ ಮಾಡಿ 1 ವರ್ಷನೂ ಆಗಿಲ್ಲ, ಅಂಥವ್ರಿಗೆಲ್ಲರಿಗೂ ಗೈಡ್ಶಿಪ್ ಕೊಟ್ಟಿದ್ದಾರೆ. ನಿಯಮಗಳನ್ನೇ ಪಾಲನೆ ಇಲ್ಲ. ಇದೆಲ್ಲರ ಜೊತೆಗೆ ಇನ್ನೊಂದು ವಿಚಿತ್ರ ವಿಷಯ ಅಂತ ಹೇಳ್ಬೇಕಂದ್ರೆ, ಸಂಶೋಧಕನೇ ಮಾಡಲಿಕ್ಕೆ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಎಂಟ್ರೆನ್ಸ್ ಪರೀಕ್ಷೆ ಅಂತ ಮಾಡ್ತಾರೆ. ಎಂಟ್ರೆನ್ಸ್ ಪರೀಕ್ಷೆ ಅಂತ ಸಂಶೋಧನೆಗೆ ಬರಬೇಕಂದ್ರೆ ಆ ಪರೀಕ್ಷೆ ಪಾಸ್ ಮಾಡಬೇಕು ಅಂದರೆ ಎಲಿಜಿಬಿಲಿಟಿ ತಗೋಬೇಕಂದ್ರೆ ನೆಟ್ಟು ಸ್ಲೆಟ್ಟು ಪಾಸ್ ಮಾಡಿರೋರು, JRF ಇರೋರು, ಪ್ರಾಜೆಕ್ಟಲ್ಲಿ ಇರೋರು ಆ ಪರೀಕ್ಷೆ ತಗೊಳ್ಳೋಂಗಿಲ್ಲ. ಯಾರಿಗೆ ನೆಟ್ಟು ಸ್ಲೆಟ್ಟು JRF ಇಲ್ಲ ಅವ್ರು ಮಾತ್ರ ಪರೀಕ್ಷೆ ಬರೀಬೇಕು. ಆ ನಂತರ ಅವರು PhD ಮಾಡಲಿಕ್ಕೆ ಅರ್ಹರು ಅಂತ ಆ ಪರೀಕ್ಷೆ ಪಾಸ್ ಮಾಡಿದ್ರೆ ಘೋಷಣೆ ಮಾಡಬೇಕು. ಅವರೆಲ್ಲರೂ ಅದೇ ಯೂನಿವರ್ಸಿಟಿ ಅಂಡರಲ್ಲಿ PhD ಮಾಡಬೇಕು ಅಂತ UGC ನಿಯಮ ಇರೋದು. ಇವರು ಶಿವಚಿತ್ತಪ್ಪನವರು ಇಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ನಡೆಸ್ತಾರೆ. ಇವ್ರು ಬಂದ ಮೇಲೆ ಸುಮಾರು 186 ಮಂದಿ ಆ ಪರೀಕ್ಷೆ ಕೂರ್ತಾರೆ. 186 ಮಂದಿ ಆ ಪರೀಕ್ಷೆ ಕೂರ್ತಾರೆ, PhD ಮಾಡಬೇಕು ಅನ್ನೋ ಆಕಾಂಕ್ಷಿಗಳು. ಅದರಲ್ಲಿ 95% ರಿಸಲ್ಟ್ ಕೊಡ್ತಾರೆ. 95% ರಿಸಲ್ಟು ಎಲ್ಲರನ್ನೂ ಆಲ್ಮೋಸ್ಟ್ ಅಲ್ಲಿ ಪಾಸ್ ಮಾಡ್ತಾರೆ. ಮತ್ತು ಅವರೆಲ್ಲರಿಗೂ ಪಾಸ್ ಮಾಡಿದ ತಕ್ಷಣನೇ ದಡ ಅಂತ ಗೈಡ್ಗಳನ್ನೂ ನೇಮಕ ಮಾಡಿಬಿಡ್ತಾರೆ ಅವರೇ. ನೀ ಇಂಥವನ ಹತ್ರ ಹೋಗು. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 4 ಜನ ಗೈಡ್ ಮಾಡಲಿಕ್ಕೆ ಅವಕಾಶ, ಅಸೋಸಿಯೇಟ್ ಪ್ರೊಫೆಸರ್ಗೆ 6 ಜನಕ್ಕೆ ಗೈಡ್ ಮಾಡಲಿಕ್ಕೆ, ಪ್ರೊಫೆಸರ್ಸ್ಗೆ 8 ಜನಕ್ಕೆ ಗೈಡ್ ಮಾಡಲಿಕ್ಕೆ ಅವಕಾಶ ಇರೋದು. ಯಾರ್ಯಾರಿಗೆ ಎಷ್ಟೆಷ್ಟು ಜನಕ್ಕೆ ಅವಕಾಶ ಇದೆ ಅವ್ರ ಹತ್ರ ಇವರೇ ಕಳಿಸ್ಬಿಡ್ತಾರೆ, ನೀನು ಅಲ್ಲೋಗು ಇಲ್ಲೋಗು ಅಂತ. ಆದರೂ ಕೂಡ ಕೆಲವ್ರಿಗೆ ಇನ್ನೂ ಗೈಡ್ಗಳು ಸಿಕ್ಕಿಲ್ಲ. ಇದು ಹೇಗೆ ಮಾಡಬೇಕು ಅಂದರೆ, ಎಂಟ್ರೆನ್ಸ್ ಎಕ್ಸಾಮ್ ಮಾಡಲಿಕ್ಕೆ ಬೇರೆ ಯೂನಿವರ್ಸಿಟಿ ಪ್ರೊಫೆಸರಿಂದ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿಸ್ಬೇಕು. ನಮ್ಮ ಈ ಯೂನಿವರ್ಸಿಟಿಯವ್ರು ಮಾಡೋಂಗಿಲ್ಲ. ಎಕ್ಸಾಮ್ ಕಂಡಕ್ಟ್ ಮಾಡಿದ್ಮೇಲೆ
ನಮ್ಮ ವೆಬ್ಸೈಟಲ್ಲಿ ಹಾಕಬೇಕು. ಎಷ್ಟು ವೇಕೆನ್ಸಿ ಇದೆ, PhD ಹೋಲ್ಡರ್ಸ್ಗೆ, PhD ಮಾಡುವಂಥವ್ರಿಗೆ ಎಷ್ಟು ಜನರಿಗೆ ಗೈಡ್ಶಿಪ್ಗೆ ವೇಕೆನ್ಸಿ ಇದೆ, ವೇಕೆನ್ಸಿ ಪೊಸಿಷನನ್ನು ನಮ್ಮ ವೆಬ್ಸೈಟಲ್ಲಿ ಹಾಕಬೇಕು. ಆ ವೆಬ್ಸೈಟಲ್ಲಿ ವೇಕೆನ್ಸಿ ಪೊಸಿಷನ್ ನೋಡಿಕೊಂಡು ನಾವು ರಿಸಲ್ಟ್ ಕೊಡಬೇಕು. ನಮ್ಮಲ್ಲಿ ವೇಕೆನ್ಸಿ 50 ಇದ್ದರೆ ಇಲ್ಲಿ ಒಂದು 55 ಮಂದಿ 60 ಮಂದಿಗೆ ಮಾತ್ರ ನಾವು ಎಲಿಜಿಬಿಲಿಟಿ ಕೊಡಬೇಕು ಟೆಸ್ಟಲ್ಲಿ. ಇವರು ಇದು ಯಾವುದನ್ನೂ ಪರಿಗಣಿಸಿಲ್ಲ, ಏನೂ ಇಲ್ಲ. 186 ಜನದಲ್ಲಿ ಆ ಪಟ್ಟಿನೂ ಕೊಟ್ಟಿದ್ದೀನಿ ನಿಮಗೆ. ಆಲ್ಮೋಸ್ಟ್ ಎಲ್ಲರಿಗೂ ಪಾಸ್ ಮಾಡಿದ್ರು. ಯಾರೋ ಇವ್ರು ಬಂದು ನೋಡದೇ ಇದ್ದವ್ರಿಗೆ ಬಡಪಾಯಿಗಳಿಗೆ ಫೇಲ್ ಮಾಡಿಬಿಟ್ರು. ಈಗ ಯಾಕೆ ಮಾಡಿದರು ಅಂದರೆ, ಈಗ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದ್ರು. PhD ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ಈಗ ಏನಾದರೂ ಮಾಡಿ ನನಗೆ ಗೈಡ್ ಸಿಗ್ಬೇಕಲ್ಲಪ್ಪ ಸರ್, 5 ಇಲ್ದಾರ 6 ಕೊಡ್ತೀನಿ ಸರ್, ನನಗೆ ಅವ್ರ ಹತ್ರ ಸೇರಿಸ್ಕೊಟ್ಬಿಡಿ ಸರ್, ಇವ್ರ ಹತ್ರ ಸೇರಿಸ್ಕೊಟ್ಬಿಡಿ ಸರ್. ಯಾಕೆ ಈ ಸಂಖ್ಯೆನ ಅಷ್ಟು ಪ್ರಮಾಣ? ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಸಾರಿ 100 ಮಂದಿ ಇಂಥ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ್ರೆ PhDಗೆ, ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಆ ವೇಕೆನ್ಸಿ ಮೇಲೆ 5% ಮಾತ್ರ ರಿಸಲ್ಟ್ ಕೊಡೋದು. ಇಲ್ಲಿ ಆ ಮಾನದಂಡನೇ ಇಲ್ಲ. ಮಾಡಿ ಎಲ್ಲರ ಹತ್ರ 2-2 ಲಕ್ಷ ವಸೂಲಿ ಮಾಡೋರೆ. ಅದರಲ್ಲೂ ಇನ್ನೊಂದು ಕೇಳಬೇಕು ನೀವು, 186 ಮಂದಿನಲ್ಲಿ ಸುಮಾರು 136 ಮಂದಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇ ಪರೀಕ್ಷೆ ಬರೆದಿರೋರು. ಇಲ್ಲಿ ಅದೇನಂದು ಗೊತ್ತಿಲ್ಲಪ್ಪ, ಅದ್ಯಾಕೆ ಮಂಡ್ಯ ಜಿಲ್ಲೆಯವ್ರಿಗೆ ಯಾಕೆ ಇಷ್ಟೊಂದು ಸಂಖ್ಯೆ ಹಾಕಲಿಲ್ಲ? 186ರಲ್ಲಿ ಸುಮಾರು 136 ಮಂದಿ ಪರೀಕ್ಷೆ ಬರೆದಿರೋರು ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಅವರು ಎಲ್ಲರಿಗೂ ಪಾಸ್ ಕೊಟ್ಟು ಎಲ್ಲರಿಗೂ ಈಗ ಗೈಡ್ಶಿಪ್ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ದೊಡ್ಡ ಕರ್ಮಕಾಂಡ. ಇದು ಶೈಕ್ಷಣಿಕ ಪ್ರಗತಿಗೆ ದೊಡ್ಡ ಪೆಟ್ಟು ಕೊಡ್ತಕ್ಕಂಥದ್ದು. ಇದು ಯೂನಿವರ್ಸಿಟಿನಲ್ಲಿ ಸಂಶೋಧನೆನ ನಾವು ಭಾಳ ಗಟ್ಟಿಯಾಗಿ ಮಾಡಬೇಕು, ಶಿಸ್ತಿನಿಂದ ಮಾಡಬೇಕು. ಆ ಸಂಶೋಧನೆಯಿಂದಲೇ ನಮ್ಮ ಮಕ್ಕಳಿಗೆ, ನಮ್ಮ ಯೂನಿವರ್ಸಿಟಿಗೆ ಎಲ್ಲ ಉಪಯೋಗ ಆಗ್ತಕ್ಕಂಥದ್ದು. ಆ ಸಂಶೋಧನಾ ಸಿಸ್ಟಮ್ನೇ ಇವರು ಬ್ರೇಕ್ ಮಾಡಿದರು ಈ ರೀತಿ ಮಾಡಿ. ಹೀಗೆ ಸಾಕಷ್ಟು ಶೈಕ್ಷಣಿಕವಾಗಿ ಕೂಡ PhD ಇವ್ರನ್ನೆಲ್ಲ ಘೋಷಣೆ ಮಾಡುವಾಗ ಕಾನೂನನ್ನೇ ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಇವ್ರಿಗೆ ಯಾರಿಗೂ ಕೂಡ ಈ ಎಲ್ಲದರ ಬಗ್ಗೆ ದಯಮಾಡಿ ನಾನು ಘನತೆವಿತ್ತ ರಾಜ್ಯಪಾಲರಲ್ಲಿ, ತಮ್ಮ ಕಚೇರಿನಲ್ಲಿರ್ತಂಥ ಕೆಲವು ಭ್ರಷ್ಟ ಅಧಿಕಾರಿಗಳ ಚಿತಾವಣೆಯಿಂದ ಈ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ನೇಮಕ ಮಾಡಿದ್ದೀರಿ. ಈ ಒಂದು ಪ್ರಭಾರ ಕುಲಪತಿಗಳನ್ನು ಇವ್ರನ್ನ ಕೂಡಲೇ ವಜಾ ಮಾಡಬೇಕು, ಮತ್ತು ಕಾನೂನು ರೀತಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಘನತೆವಿತ್ತ ರಾಜ್ಯಪಾಲರಲ್ಲಿ ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಈ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಕೂಡಲೇ ಆಡಿಟ್ ಮಾಡಿಸ್ಬೇಕು ಆ ಕಾಲೇಜಲ್ಲಿ. ಈ ಸಮಗ್ರ ತನಿಖೆಯಿಂದ ಬಂದಂಥ ತೀರ್ಪಿನಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ ಇವ್ರ ಮೇಲೆ ಕಠಿಣವಾದಂಥ